ಇನ್ನೊಂದು ಪೂಜೆ ಪುನಸ್ಕಾರ ಬಿಡಿ, ಮಹಾತಾಯಿ ಅಷ್ಟು ದೈವಭಕ್ತಿ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪೂರ ಬಾಯಿ ಕಂಠಪಾಠ ಅಷ್ಟು ಹೇಳೋರು. ನಾವು ನಮ್ಮ ಫ್ರೆಂಡ್ಗಳ ಹೆಸರು ಜ್ಞಾಪ ಇಟ್ಕೊಂಡಿರೋದು ಎಷ್ಟೋ ಸಲ. ಅವರು ತಮ್ಮ ಕುಟುಂಬದ 25 ಜನ, ದೊಡ್ಡ ಕುಟುಂಬ, ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಎಲ್ಲರ ಹೆಸರು ಅವ್ರು ರಾಶಿ ನಕ್ಷತ್ರ ಜ್ಞಾಪ ಇಟ್ಕೊಂಡಿದ್ರು. ದೇವಸ್ಥಾನಕ್ಕೆ ಹೋದರೆ ಪುರೋಹಿತರು ಕೇಳಿದರೆ ರಾಶಿ ನಕ್ಷತ್ರ ಆದಿಯಾಗಿ ಹೆಸರು ಹೇಳ್ಕೊಂಬರೋರು. ಅಷ್ಟು ಮಟ್ಟಿಗೆ ತನ್ನ ಕುಟುಂಬದ ಏಳಿಗೆ ಬಯಸ್ತವರು. ಬರೀ ಕುಟುಂಬ ಅಂತ. ನೀವು ಇಲ್ಲಿಗೆ ಎಂಟ್ರಿ ಆದಾಗ ರೇವಣ್ಣ ಅವ್ರು ನಿಮ್ಗೆ ಎದುರಾಗ್ತಾರೆ, ಬಿಗದಪ್ಪಿ ಅವ್ರನ್ನ ಸಂತೈಸ್ರಿ. ಈ ನೋವನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಭಾಳ ನಿಜವಾಗ್ಲೂ ಕೂಡ ಈ ನೋವನ್ನ ಮರೀತಕ್ಕಂಥ ಘಟನೆಗಳು. ನನ್ನ ಸ್ವಂತ ತಮ್ಮ, ನನ್ನ ರೇವಣ್ಣನ ಸಂಬಂಧವೂ ಭಾಳ ಆತ್ಮೀಯವಾದ್ದು. ನನಗೆ ತುಂಬ ಹತ್ತಿರ ರೇವಣ್ಣ. ಫಸ್ಟ್ ಟೈಮ್ ರೇವಣ್ಣ ಇಲ್ಲಿ ಜಿಲ್ಲಾ ಪಂಚಾಯತಿ ಗೆದ್ದಾಗ, ಜಿಲ್ಲಾ ಪರಿಷತ್ ಅಂತ ಆವಾಗ 85, ಈಗ 40-50 ವರ್ಷ ಕೆಳಗೆ, ಅವಾಗ ಜಿಲ್ಲಾ ಪರಿಷತ್ ಮೆಂಬರ್ ಗೆದ್ದಾಗ ಗೌಡರು ನನ್ನ ಕರೆದು ರೇವಣ್ಣನ ಕೈನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಸು ಬೆಂಗಳೂರಲ್ಲಿ ಅಂತ ಹೇಳಿದರು. ಅವಾಗ ನಾನು ರೇವಣ್ಣನ ಕರ್ಕೊಂಡು ಹೋಗಿ ಪ್ರೆಸ್ ಕ್ಲಬ್ಬಲ್ಲಿ ಪಕ್ಕ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿಸಿದ್ದೆ. ಅವತ್ತಿನಿಂದ ರೇವಣ್ಣನ ನಾನು ಬೆಳವಣಿಗೆ ಗಮನಿಸ್ತಾ ಬಂದಿರೋನು. ನನ್ನ ಕಣ್ಣು ಮುಂದೆ ಬೆಳೆದಂಥ ಹುಡುಗ. ಇವತ್ತು ನಾನು ಹಾಗೆ ಬೆಳೆದವನು ಅವ್ರ ಜೊತೆ ಕುಟುಂಬದಲ್ಲಿ. ಇವತ್ತು ಅವನು ಎಷ್ಟು ಕಷ್ಟ ಆಯಿತು ನನಗೆ ಸಮಾಧಾನ ಮಾಡೋಕ್ಕೆ ಅಂತ ನೀವು ನೋಡಿದಿರಿ. ಅವನ್ನ ಸಮಾಧಾನ ಮಾಡೋದೇ ಕಷ್ಟ ಆಯಿತು. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದ ತಾಯಿನ. ನಿನ್ನೆಯಿಂದ ಅಳ್ತಿದ್ದಾನೆ. ಇವತ್ತಂತೂ ನಾನು ಅವನಿಗೆ ಇನ್ನಿಲ್ಲದ ಧೈರ್ಯ, ಇನ್ನಿಲ್ಲದ ಸಾಂತ್ವನ ಹೇಳಿ ಸಮಾಧಾನ ಮಾಡಬೇಕಾಯ್ತು. ಇದು ನೋಡಪ್ಪ, ಇವೆಲ್ಲ ಇದೆ, ನಾಳೆ ಏರ್ಪಾಡು, ಆ ಕಡೆ ಗಮನ ಕೊಡು, ಮುಂದೆ ಒಳ್ಳೆಯ ಕಾಲ ಬರುತ್ತೆ, ನಿಮ್ಮ ತಾಯಿ ಆಶೀರ್ವಾದ ನಿನಗಿದೆ, ಮಾವಿನಕೆರೆ ರಂಗನಾಥ ಸ್ವಾಮಿ ನೀನು ಮಾಡಿರೋ ಪುಣ್ಯ ಕಾಪಾಡುತ್ತೆ ಅಂತ ಧೈರ್ಯ ಹೇಳಿ ಆ ತಾಯಿ ಸಾವನ್ನ ತಡ್ಕೊಳಕ್ಕಾಗ್ತಾಯಿಲ್ಲ ಅವನ ಕೈಲಿ.